ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಧಾರವಾಡದಲ್ಲಿ ಮೊದಲ ಬಾರಿಗೆ ಗ್ರೇಟ್ ರಾಜಕಮಲ್ ಸರ್ಕಸ್ ಪ್ರಾರಂಭ ಮಾಡುತ್ತಿದ್ದೇವೆ ಎಂದು ಮಾಲೀಕರಾದ ರಫೀಕ್ ಶೇಖ್ ತಿಳಿಸಿದರು. ಅವರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 3 ಆಟಗಳು ಮಧ್ಯಾಹ್ನ 1 ಗಂಟೆಗೆ, 4 ಗಂಟೆಗೆ ಹಾಗೂ ಸಾಯಂಕಾಲ 7 ಗಂಟೆಗೆ ನಡೆಯಲಿವೆ ಎಂದರು. ಪ್ರತಿ ಒಂದು ಶೋ 2 ಗಂಟೆಯಾಗಿದ್ದು, ಪ್ರಾಣಿಗಳ ಪ್ರದರ್ಶನಕ್ಕೆ ನಿರ್ಬಂಧ ಇರುವುದರಿಂದ ಈಗ ಸರ್ಕಸ್ ನಡೆಸುವುದು ಕಷ್ಟವಾಗಿದೆ ಎಂದರು. ಸರ್ಕಸ್ನಲ್ಲಿ 86 ಜನ ಕೆಲಸ ಮಾಡುತ್ತಿದ್ದಾರೆ ಎಂದರು. ಟಿಕೆಟ್ ದರಗಳನ್ನು 300 ರೂಪಾಯಿ, 700 ರೂಪಾಯಿ ಹಾಗೂ 100 ರೂಪಾಯಿ ನಿಗದಿಪಡಿಸಲಾಗಿದೆ ಎಂದರು. ಹೆಚ್ಚಿನ ಮಾಹಿತಿಗಾಗಿ 8897 224418 9284668389 ಸಂಪರ್ಕಿಸಲು ಕೋರಿದರು. ಸಾಮಾಜಿಕ ಕಾರ್ಯಕರ್ತರಾದ ಎಸ್.ಎಂ. ರೋನ್ ಮಾತನಾಡಿ, ಅತ್ಯಂತ ಸಂಕಷ್ಟದಲ್ಲಿರುವ ಸರ್ಕಸ್ ಕಂಪನಿಗಳಿಗೆ ಸರ್ಕಾರ ಆರ್ಥಿಕ ನೆರವು ನೀಡಬೇಕು ಎಂದರು. ಮ್ಯಾನೇಜರ್ರಾದ ಕೆ. ರಾಮರಾಜು ಪತ್ರಿಕಾಗೋಷ್ಠಿಯಲ್ಲಿದ್ದರು. ತಾವು ಬಂದಂಥ ಎಲ್ಲ ಟಿ ವಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ದಿವಸ ಈ ಒಂದು ಪ್ರೆಸ್ ಮೀಟನ್ನು ಕರೆಯುವ ಉದ್ದೇಶ ಅಂತಂದ್ಬಿಟ್ರೆ, ಸೊಲ್ಲಾಪುರ ರಾಜಕಮಲ್ ಸರ್ಕಸ್ ಇವರು ಇವತ್ತು ಇಲ್ಲಿ ಧಾರವಾಡದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಶೋವನ್ನು ಕೊಡ್ತಾಯಿದ್ದಾರೆ. ಇದು ಈಗಾಗಲೇ ದಿನಾಂಕ 27/11/24 ಪ್ರಾರಂಭ ಆಗಿದೆ. ಇವತ್ತಿಗೆ 2 ದಿವಸ ಆಯಿತು ಪ್ರಾರಂಭ ಆಗಿ. ತಮ್ಮೆಲ್ಲರಿಗೂ ತಿಳಿದ ಪ್ರಕಾರ ಅಂತಂದರೆ, ಶತಶತಮಾನಗಳಿಂದ ಸರ್ಕಸ್ಸು ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆಯ ಅತ್ಯಗತ್ಯ ಭಾಗವಾಗಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ. ಈ ಹಿಂದೆನೂ ಕೂಡ ಸಾಕಷ್ಟು ಸರ್ಕಸ್ ಕಂಪನಿಗಳಿದ್ದವು. ಸುಮಾರು 1920ರಲ್ಲಿ ಗ್ರೇಟ್ ರೇಮನ್ ಸರ್ಕಸ್ ಅಂಥೇಳಿ ಅದು ನಮ್ಮ ಇಂಡಿಯಾದಲ್ಲಿ ಪ್ರಾರಂಭ ಆಗಿದ್ದು. ಅದೇ ರೀತಿ ಗ್ರೇಟ್ ಬಾಂಬೆ ಸರ್ಕಸ್ ಬಂತು. ಆಮೇಲೆ ತದನಂತರ 1951ರಲ್ಲಿ ಜೈಮಿನಿ ಸರ್ಕಸ್ ಅಂಥೇಳಿ ಬಂತು. ಆನಂತರ 1960ರಲ್ಲಿ ಅಮರ್ ಸರ್ಕಸ್ ಅಂತೇಳಿ ಬಂತು. ತದನಂತರ ಬಂದಿದ್ದು 1969ರಲ್ಲಿ ರಾಜಕಮಲ್ ಸರ್ಕಸ್. ಅಂದರೆ ಈಗ ನಮ್ಮ ಧಾರವಾಡಕ್ಕೆ ಬಂದಂಥದ್ದು ಇದು ಸಿನ್ಸ್ 1969ರಲ್ಲಿನೇ ಇದು ಪ್ರಾರಂಭ ಆಗಿದೆ. ತದನಂತರ 1976ರಲ್ಲಿ ಗ್ರೇಟ್ ರಾಯಲ್ ಅಂತೇಳಿ ಬಂತು. ಆಮೇಲೆ 80ರಲ್ಲಿ ಎಂಪೈರ್ ಸರ್ಕಸ್ ಅಂತೇಳಿ ಬಂತು. ಆನಂತರ 1980ರಲ್ಲಿ ಜಂಬೋ ಸರ್ಕಸ್ ಅಂತ ಈಗ ಅನೇಕ ಸರ್ಕಸ್ ಕಂಪನಿಗಳು ಬಂದವು. ಬಟ್ ಇವತ್ತಿಗೆ ಅವು ಯಾವ ಸರ್ಕಸ್ ಕಂಪನಿಗಳು ಇದಾವೋ ಇಲ್ವೋ ಅಂಥೇಳಿ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಸದ್ಯಕ್ಕೆ ಅಂತೂ. ಈಗ ಯಾಕಂದರೆ ಮೊದಲು ಏನಾಗ್ತಿತ್ತು, ಪ್ರಾಣಿಗಳು ಪ್ರದರ್ಶನ ಮಾಡುವಂಥ ಒಂದು ಸರ್ಕಸ್ಸಲ್ಲಿ ಒಂದು ಸಂದರ್ಭ ಇತ್ತು. ಆ ಟೈಮಲ್ಲಿ ಪ್ರಾಣಿಗಳನ್ನು ನೋಡೋಕ್ಕೋಸ್ಕರ ಆದರೂ ಜನಗಳು ಈ ಕಡೆಗೆ ಆಕರ್ಷಿತರಾಗ್ತಿದ್ರು. ಈಗೇನಾಗಿದೆ, ಬರ್ತಾ ಬರ್ತಾ ಎಲ್ಲ ಮಾಧ್ಯಮಗಳು ಭಾಳ ಆಗಿಬಿಟ್ಟವೆ. ಆಮೇಲೆ ಮನೋರಂಜನೆಗಳೂ ಭಾಳ ಆಗಿಬಿಟ್ಟಿದ್ದಾವೆ. ಹೀಗಾಗಿ ಏನಾಗಿದೆಯಲ್ಲ, ಈ ಸರ್ಕಸ್ ಕಂಪನಿಗಳು ಇತ್ತಿತ್ತಲಾಗಿ ನಶಿಸಿ ಹೋಗ್ತಾ ಇದ್ದೇವೆ ಅಂತಂದರೆ ಅದೇನು ಅತಿಶಯೋಕ್ತಿ ಆಗೋಲ್ಲ ಅಂತ ನನ್ನ ಭಾವನೆ. ಈ ಅಧೋಗತಿಗೆ ಕಾರಣ ಅಂತಂದ್ಬಿಟ್ರೆ ಏನಾಗಿದೆ, ಈಗೆಲ್ಲ ಸಾಕಷ್ಟು ಮನೋರಂಜನೆಗಳು ಇರೋದರಿಂದ ಜನಗಳು ಈ ಕಡೆ ಆಕರ್ಷಿತರಾಗ್ತಾ ಇಲ್ಲ. ಆಮೇಲೆ ಮರೋವರ್ ಏನಿದೆ, ಪ್ರಾಣಿಗಳಿಗೆ ಈಗೆಲ್ಲ ನಿಷೇಧ ಆಗಿದೆ. ನಿಷೇಧ ಆಗಿದ್ದರಿಂದ ಸಾಕಷ್ಟು ಜನ ಸರ್ಕಸ್ಗಳಿಗೆ ಬರ್ತಾ ಇಲ್ಲ. ಆದಾಗ್ಯೂ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಈ ರಾಜಕಮಲ್ ಸರ್ಕಸ್ನವರು ಇನ್ನೂ ಈ ಸರ್ಕಸ್ಸನ್ನು ಪ್ರದರ್ಶನಗಳನ್ನು ಇವತ್ತು ಎಲ್ಲ ದೇಶದಾದ್ಯಂತ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವರ ಒಂದು ಗ್ರೇಟ್ನೆಸ್. ಯಾಕಂದರೆ ಒಂದು ಲಾಭ ನಷ್ಟನ ಯೋಚನೆ ಮಾಡ್ದೇ ಈ ಸಾಧ್ಯ ಆದಷ್ಟು ಅವ್ರದ್ದು ನಷ್ಟದಲ್ಲೇ ನಡೀತಾ ಇದೆ ಅಂತ ಅಂದ್ಕೋಬೋದು. ಅವ್ರು ಹೇಳ್ತಾರೆ, ಅಷ್ಟು ಮೊದಲಷ್ಟು ನಮಗೆ ಇದರಲ್ಲಿ ಲಾಭ ಸಿಗ್ತಾ ಇಲ್ಲ, ಎಷ್ಟೋ ಸರ್ತಿ ನಾವು ಕೈಯಿಂದನೇ ನಾವು ಇದ್ದೇವೆ ಅಂತೇಳಿ ಅಂದ್ಬಿಟ್ಟು. ಅದಕ್ಕೆ ನಾನು ಪತ್ರಿಕಾ ಮಾಧ್ಯಮಗಳ ಮುಖಾಂತರ, ತಮ್ಮ ಮುಖಾಂತರ ನನ್ನೊಂದು ವಿನಂತಿ ಏನಂತಂದ್ಬಿಟ್ರೆ, ಈ ಒಂದು ಪ್ರದರ್ಶನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನಗಳು ಎಲ್ಲ ಈ ಕಡೆ ಬರುವ ಹಾಗೆ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಕಡೆಗೂ ಒಂದು ಪ್ರಸಾರ ಆಗಿ ಇವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾನು ಈ ತಮ್ಮಲ್ಲಿ ಪ್ರಮುಖವಾಗಿ ಕೇಳ್ಕೊಳ್ತೇನೆ. ಮತ್ತು ಎಲ್ಲ ನಾನು ನಮ್ಮ ಹುಬ್ಬಳ್ಳಿ ಧಾರವಾಡ ಶಹರ ಆಯಿತು ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳೆಲ್ಲ ಜನಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ಇವತ್ತು ನಮ್ಮ ಧಾರವಾಡಕ್ಕೆ ಒಂದು ಸರ್ಕಸ್ ಬಂದಿದೆ. ಭಾಳ ವರ್ಷಗಳಾಗಿದೆ, ಬಂದಿರಲಿಲ್ಲ, ಯಾವುದೋ ಒಂದು ಸರ್ಕಸ್ ಬಂದಿರಲಿಲ್ಲ, ಭಾಳ ವರ್ಷ ಆಯಿತು. ಅದಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲ ಜನಗಳಲ್ಲೂ ವಿಜ್ಞಾಪನೆ ಮಾಡ್ಕೊಳ್ತೀನಿ, ದಯವಿಟ್ಟು ಈ ಸರ್ಕಸ್ ಬಂದು ತಾವು ವೀಕ್ಷಣೆ ಮಾಡಬೇಕು.
ಆ ಮುಖಾಂತರ ಅವರಿಗೆ ಏನಿದೆ ಒಂದು ಸಹಾಯನ ಮಾಡಬೇಕು ಅಂತೇಳಿನೂ ನಾನು ತಮ್ಮ ಮುಖಾಂತರ ಎಲ್ಲ ನಾನು ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿ ತಾವು ಕೂಡ ತಮ್ಮ ಮಾಧ್ಯಮದ ಅಲ್ಲದೇ ವೈಯಕ್ತಿಕವಾಗಿಯೂ ತಾವು ಸದಾ ಈ ಒಂದು ಪ್ರದರ್ಶನ ಯಶಸ್ವಿಗೊಳಿಸುವಂತೆ ತಾವು ಎಲ್ಲ ಕಡೆಗೂ ಪ್ರಸಾರ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತೀನಿ. ತಮ್ಮ ಹೆಸರು ಸರ್? ನಾನು SM ರೋಣ ಅಂತೇಳಿಬಿಟ್ಟು ಸಾಮಾಜಿಕ ಕಾರ್ಯಕರ್ತ. ಮೊದಲು ಅಂದುಬಿಟ್ರೆ ಏನಿದೆ, ಮೊದಲು ತಮ್ಮದು ನೀವು ಹೆಂಗೆ ಮಾಡಿದಿರಿ ಹಳಬರು ಗೊತ್ತಿರ್ತದೆ. ಆವಾಗ ಇವೆಲ್ಲ ಮಾಧ್ಯಮಗಳಾಗಲಿ, ಟಿ ವಿಗಳಾಗಲಿ, ಮೊಬೈಲ್ಗಳಾಗಲಿ ಅಷ್ಟು ಇರಲಿಲ್ಲ. ಒಂದೇದ್ದು ಫಸ್ಟ್ ಪಾಯಿಂಟು. ಸರ್ಕಸ್ ಆಯಿತು, ನಾಟಕ ಆಯಿತು, ಮೊದಲೆಲ್ಲ ಎಂತಂದರೆ ಡೊಂಬರಾಟ ಬರ್ತಿತ್ತಲ್ಲ, ಸೈಕಲ್ ಹೊಡೆಯೋದು, ಅಂಥವೆಲ್ಲ ಬಂದರೂ ಜನಗಳು ಹೋಗ್ತಾಯಿದ್ರು. ಈಗ ಏನಾಗಿದೆ, ಸಾಕಷ್ಟು ಮನೋರಂಜನೆಗಳಿದ್ದಾವೆ. ಇದು ಒಂದು ಕಾರಣ ಇರ್ಬೋದು. ಮತ್ತು ಏನಾಗಿದೆ, ಮೊದಲು ಒಂದು ಸ್ವಲ್ಪ ಪ್ರಾಣಿಗಳ ಎಲ್ಲ ಇಲ್ಲಿ ಸರ್ಕಸಲ್ಲಿ ಪ್ರದರ್ಶನ ಮಾಡ್ತಿದ್ರು. ಈಗ ಅದು ಬ್ಯಾನ್ ಆಗಿದೆ. ಇದು ಒಂದು ಇದಿರ್ಬೋದು. ಮೊದಲು ಪ್ರಾಣಿಗಳನ್ನ ಅದು ನೋಡೋಕ್ಕಾದ್ರೂ ಜನಗಳು ಬರ್ತಾಯಿದ್ರು. ಯಾಕಂದ್ರೆ ಪ್ರಾಣಿ ನೋಡೋಕೆ ನಮಗೆ ಸಿಗೋದಿಲ್ಲ, ಎಲ್ಲ ಕಡೆ ಸಿಗೋಲ್ಲ, ಸರ್ಕಸಲ್ಲಿ ಮಾತ್ರ ಸಿಗ್ತಾಯಿತ್ತು. ಅಲ್ಲಿ ಒಂದು ನೋಡುವ ಒಂದು ಅವಕಾಶ ಒಂದು ಇರ್ತಿತ್ತು. ಆ ದೃಷ್ಟಿಯಿಂದ ಅವಾಗೆಲ್ಲ ಚೆನ್ನಾಗಿ ನಡೀತಾಯಿದ್ವು. ಈಗ ಅದು ಬ್ಯಾನ್ ಆಗಿರೋದ್ರಿಂದ ಅದು ಆಗೋಸ್ಕರನೂ ಈ ಕಡೆಗೆ ಆಕರ್ಷಿತರಾಗೋದು ಕಡಿಮೆ ಆಗಿದೆ ಅಂತೇಳಿ ನನ್ನ ಅನಿಸಿಕೆ.